ಎಲ್ಲೋದಪ್ಪ ಇವಳ ಮಗಳು ಬೇರೆ ಆಸ್ಪತ್ರೆನಾಗವಳಂತೆ. ಕೆರೆಗಾರ್ಬಿಟ್ಟಿದ್ಲಂತೆ. ಅಯ್ಯೋ ಈ ಸರೋಜಿ ಏನ್ ಮಾಡ್ತಾಳ ಏನ್ ಕತ್ಯೋ. ಸರೋಜಿ, ಲೇ ಸರೋಜಿ, ಇರೇ ಪದ್ದಿ ಬತ್ತೀನಿ. ಅಯ್ಯೋ ಅರ್ಜೆಂಟಾಗಿ ಬಾ, ನಿನ್ನ ಹತ್ರ ಏನು ಅರ್ಜೆಂಟಾಗಿ ವಿಷಯ ಹೇಳ್ಬೇಕು, ಬಾ ಅರ್ಜೆಂಟಾಗೆ. ಈಗ ಬಂದೆ ಬಂದೆ. ಯಾಕ್ಲೆ ಇಷ್ಟೊಂದು ಗಾಬರಿ ಆಗ್ಬಿಟ್ಟಿದ್ಯಾ? ಏನಾಯ್ತಿ? ಯಾರನ್ನ ಊರಾಗ ಸತ್ಕಿ ತೋದ್ರು ಏನೋನೇ? ಲೇ ಸರೋಜಿ, ನಿನ್ನ ಮಗಳು ಕೆರೆಗಾರಿದ್ಲಂತೆ ಕಣೆ. ನಿನ್ನ ಮಗಳು ಅದಕ್ಕೆ ನೀಯ ಅಚ್ಚು ಹಂಗೆ ನೀಯ ಮಹಾ ಇನ್ನೊಬ್ಬ ಅಣ್ಣಯ್ಯ ಯಾರೋ ಹೋಗ್ಬಿಟ್ಟು ಎಲ್ರೂ ಆಸ್ಪತ್ರೆಗೆ ಸೇರ್ಸೋರಂತೆ. ನಿನ್ನ ಮಗಳು ಆಸ್ಪತ್ರೆನಾಗ ಅವಳಂತೆ ಕಣ್ಲೆ ಇವಾಗ. ಇದೇನೇ ಹೇಳ್ತಿದ್ಯಾ ನೀನು? ನನ್ನ ಮಗಳು ಆಸ್ಪತ್ರೆಗೆ ಸೇರೋದು ಅಂತಂದ್ರೆ ಏನೇ? ನನ್ನ ಮಗಳು ಯಾಕೆ ಕೆರೆಗೆ ಬಿದ್ಲು? ಯಾವ ಕೆರೆಗೆ ಬಿದ್ದಿದ್ಲಂತೆ? ನಮ್ಮೂರ್ ಕೆರೆಗೆ ಏನೇ ಬಿದ್ದಿದ್ಲಂತೆ? ಅಯ್ಯೋ ಶಿವನೇ, ಟ್ರಿಪ್ ಹೋಯ್ತೀನಿ ಅಂತ ಹೋಗ್ಬಿಟ್ಟು ಕೆರೆಗೆ ಯಾಕೆ ಬಿದ್ಲ ಅವಳು? ಮನಿಯಾಳಿ ಅಂದ್ರೆ ದುಡ್ಡು ಕತ್ಕೊಂಡೋಗಿ ಏನ ಕೆರೆಗೆ ಬಿದ್ಲ ಏನು? ಅಯ್ಯೋ ಶಿವನೇ, ಪದ್ದಿ ಏನಾಗಿಲ್ವಂತೆ ತಾನೆ? ಜೀವಕ್ಕೇನು ಅಪಾಯ ಇಲ್ಲ ಅಂತ ತಾನೆ? ಸಂದಕೋಳೆ ತಾನೆ? ಏನಾಗಿಲ್ಲ ತಾನೆ? ಅಯ್ಯೋ ಶಿವನೇ, ಎಲ್ಲ ಇಲ್ಲೇ ನಿಂತ್ಕೊಂಡು ಮಾತಾಡಿದ್ರೆ ಆಯ್ತದ? ನೋಡಿ ಅಲ್ಲಿಗೆ ಸರ್ನ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಮಾತಾಡೋಣ. ಇಲ್ಲೇ ನಿಂತ್ಕೊಂಡು ಎಲ್ಲಾನು ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಅಲ್ಲಿ ಏನಾಗೈತೆ ಏನ್ ಬಿಟ್ಟೈತೆ ಅಂತ ಏನು ಗೊತ್ತಿಲ್ವಲ್ಲ. ಅಯ್ಯೋ ನನ್ನ ಮಗಳೊಂದು ಲೇ ಬಾರೆ, ಏನಾರ ಹೆಚ್ಚು ಕಮ್ಮಿ ಆಗ್ಬಿಟ್ಟೈತ ಏನೋ, ಏನು ಗೊತ್ತಾಗ್ಲಿಲ್ಲ ನನಗೆ. ಪಾರಕ್ಕ ಇವಾಗ ಪಾರಕ್ಕಂಗೆ ಮಗ ಫೋನ್ ಹಾಕಿದ್ನಂತೆ. ಫೋನ್ ಹಾಕ್ಬಿಟ್ಟು ಲೇ ಹಿಂಗೆ ಬಾ ಏನೋ ಕೆರೆಗಾರ್ಬಿಟ್ಟಿದ್ಲಂತೆ ನನ್ನ ಮಗ, ಹಂಗೆ ನೀನಿಯ ನನ್ನ ಸೊಸೆ ಇಬ್ರು ಕರ್ಕೊಂಡು ಹೋಗ್ಬಿಟ್ಟು ಆಸ್ಪತ್ರೆಗೆ ಸೇರ್ಸೋರಂತೆ ಅಂತ ಹಿಂಗೊಂದ್ಲು. ನಾನು ಅದಕ್ಕೆ ಒಂದೇ ಉಸಿರ್ನಾಗ ಓಡ್ ಬಂದ್ಬಿಟ್ಟೆ. ನಿಂಗೆ ಗೊತ್ತಾಯ್ತೋ ಗೊತ್ತಿಲ್ವೋ ಅಂತ ಹೇಳ್ಬಿಟ್ಟು. ನೀನು ನೋಡಿದ್ರೆ ನಿಂಗೆ ಏನು ವಿಷಯನೇ ನೀಯ ಗೊತ್ತಿಲ್ಲ. ಆಗ್ಲೇ ನೀ ಆಸ್ಪತ್ರೆನಾಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇತ್ತಂತೆ. ಏನು ಜೀವಕ್ಕೇನು ಅಪಾಯ ಇಲ್ಲ ಯೋಳೆ. ಅಯ್ಯೋ ಭಗವಂತ, ಯಾಕಪ್ಪ ಹಿಂಗೆ ಪರೀಕ್ಷೆ ಮಾಡ್ತೀಯಾ? ಯಾಕಪ್ಪ? ನನ್ನ ಮಗಳು ಏನು ಮಾಡಿದ್ಲು ಎತ್ ಮಾಡಿದ್ಲು? ಇರು ಮಾಡ್ತೀನಿ. ನೋಡಿ ನೋಡಿ ಹೋಗ ನೋಡಿಯೇ. ಹ್ಞೂ ಬಾಬಾ. ಅಯ್ಯೋ ದೇವ್ರೇ, ಯಾಕಪ್ಪ ಈ ಪಾಟಿ ಪರೀಕ್ಷೆ ಮಾಡ್ತೀಯ ನನ್ನ ಮಗಳನ್ನ? ನನ್ನ ಮಗಳು ಎಲ್ಲ ಒಡವೆ ಅವಳೇ ಎತ್ಕೊಂಡೋಗಿದ್ದು ಅಂತ ಗೊತ್ತಾದ್ರೆ ಅವಳನ್ನ ಆಸ್ಪತ್ರೆಗೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಡಾಕ್ಟ್ರ್ ಹೇಳವ್ರೆ ನಿನಗೇನು ಏನು ದೊಡ್ಡ ರೋಗ ಬಂದಿಲ್ವಂತೆ, ನೀರಾಗ ಬಿದ್ದಿದ್ದಿಲ್ಲ, ಒಂಚೂರು ನೀರು ಕುಡಿದಂತೆ ಅಷ್ಟೇನಂತೆ. ಅದಕ್ಕೆಲ್ಲನೂ ನೀರೆಲ್ಲನೂ ತೆಗ್ದವ್ರಂತೆ. ಇನ್ನು ಆರಾಮಾಗಿ ಮನೆಗೆ ಹೋಗ್ಬೋದು, ಏನು ತೊಂದರೆ ಇಲ್ಲ, ಮನೆ ಕರ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಡಾಕ್ಟ್ರೇ ಹೇಳಿದ್ರು. ನಿನ್ಗೇನು ಬಂದಂತ ದೊಡ್ಡ ರೋಗ? ನಮ್ಮ ಮಾವನ್ನ ಆಸ್ಪತ್ರೆನಾಗೆ ಮನೆ ಕಂಡಿದ್ದಾಗೂ ಒಂದು ಕಿತ್ತಕ್ಕೆ ಬಂದು ತಿರುಗಿ ನೋಡಲಿಲ್ಲ ನೀನು ಯೋಗ್ಯತೆಗೆ ಬೆಂಕಿ ಹಾಕ. ಆದ್ರೆ ಪಾಪ ನಮ್ಮ ಮಾವ ನೋಡ್ದ, ನಮ್ಮ ಮಾವ ನಿನ್ನ ಕೆರೆ ಕಾರ್ಬಿಟ್ಟು ಕಾಪಾಡೈತೆ. ನಿಯತ್ತಿಲ್ದಿರೋ ನಾಯಿಗಳಿಗೆ ಎಷ್ಟು ಹೇಳಿದ್ರು ಅಷ್ಟೇನೇ ನಿಯತ್ತಿಲ್ಲೈತೆ. ನಿನ್ನಂತೊಳಗಂತೂ ನಿಯತ್ತಿಯಲ್ಲೂ ಇರಕ್ಕೆ ಸಾಧ್ಯನೇ ಇಲ್ಲ ಬಿಡು. ನಮ್ಮ ಮಾವನ್ನ ಎಷ್ಟು ಅಯ್ಯೋ ಅನ್ಸಿದ್ಯಾ ಅಂತ ಹೇಳಿದ್ರೆ ಬಿಡು, ಸುಮ್ಮನೆ ಯಾಕೆ ಮಾತಾಡ್ಬೇಕು ನಾನು? ನಾನೇನು ಸುಮ್ಕೇನು ಏನು ಕೆರೆಗೆ ಬೀಳ್ಬೇಕು ಅಂತ ಏನು ಬೀಳಲಿಲ್ಲ ಹೇಳು. ನನಗೆ ಕೆರೆ ತಾಗೋಸಿ ಕೆಲಸ ಇತ್ತು. ಕೆರೆ ತಾಗೋಸಿ ಕೆಲಸ ಇರೋದಕ್ಕೆ ನಾನು ಹೋದೆ. ಹೋಗ್ಬಿಟ್ಟು ಸುಮ್ಕೇನಿಯ ಹಂಗೆ ಕಾಲು ಜಾರ್ತು ಕೆಳಗಡೆಗೆ ಬಿದ್ದೆ ಅಷ್ಟೇನಿಯ. ನಾನೇನು ಬೇಕಂತ ಏನು ಬಿದ್ದೋಳಲ್ಲ ಏನೂ ಅಲ್ಲ. ನನಗೇನು ಅಂತ ಕರ್ಮ ಬಂದೈತೆ? ಕೆರೆ ಕಾರಿ ಬಿದ್ದು ಸಾಯಿ ಅಂತ ಕರ್ಮ ಏನು ಬಂದೈತೆ? ನಾನ್ಯಾಕೆ ಸಾಯ್ಲಿ? ನೀವು ಒಳ್ಳೆ ಸಂದಕ್ಕೆ ಹೇಳ್ತೀವಿ, ಏನೋ ಬೇಕು ಅಂತ ಹೇಳ್ಬಿಟ್ಟು ಏನೋ ಕಂತ್ರಿ ಕೆಲಸ ಮಾಡ್ಬಿಟ್ಟು ಹೋಗ್ಬಿಟ್ಟು ಕೆರೆಗೆ ಬಿದ್ದಿದ್ದೀನಿ ಅಂತ ಅನ್ಕೊಬಿಟ್ಟ. ನಾನು ಯಾಕೆ ಕೆರೆಗೆ ಬೀಳಿ? ಇಷ್ಟಾದ್ರೂ ದುರಂಕರ ಏನು ಕಮ್ಮಿ ಆಗಕ್ಕಿಲ್ಲ ಇವಳಿಗೆ. ನಾನೇಕೆ ನನಗೆ ಇನ್ನೊಬ್ಬ ಹುಡುಗನ ಲವ್ ಮಾಡಿದೆ, ಮೋಸ ಹೋದೆ, ದುಡ್ಡೆಲ್ಲ ಕಳ್ಕೊಂಡೆ ಅಂತ ನಾನೇ ಇವಳ ಹತ್ರ ಹೇಳ್ಬೇಕು? ಇವಳ ಹತ್ರ ಮೊದಲೇ ಚಾಲೆಂಜ್ ಮಾಡಿದ್ದೀನಿ, ಇವಳಿಗಿನ ಸಂದಕ್ಕೆ ಬಾಳಿ ಬದುಕಿ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು. ಈಗ ಇದ್ದಕ್ಕಿದ್ದಂಗೆ ಏನು ನಾನು ಹಂಗು ಹಿಂಗು ಅಂದ್ಬಿಟ್ರೆ ಯಾಕೆ ಬೇಕು? ನಾನಂತೂ ಏನು ಹೇಳ್ಬಾರ್ದು. ಇವಳ ಹತ್ರ ಚೀಪಾಗಿ ಹೋಗ್ಬಿಡ ಅಂತದ್ದು ಏನು ಅವಶ್ಯಕತೆ ಇಲ್ಲ. ನಿಮ್ಮ ಮಾವಂಗೆ ಥ್ಯಾಂಕ್ಸ್ ಅಂತ ಹೇಳು. ಪಾಪ ಹೆಂಗೋ ಕಾಪಾಡೋನನ್ನ. ಅವ್ನ ಜಾಗದಾಗ ಬೇರೆ ಯಾರಿದ್ರು ಕಾಪಾಡೋರು, ಆದ್ರೂ ಕಾಪಾಡೋನಲ್ಲ. ಅದಕ್ಕೆ ನೀವು ಒಂದು ಥ್ಯಾಂಕ್ಸ್ ಹೇಳ್ಬಿಡು. ನಿನ್ ಥ್ಯಾಂಕ್ಸ್ ನೀನೇ ಮಡಿಕೊಂಡು ಇನ್ನು ಅವರಂಗೆ ಆಟಗಳೆಲ್ಲ ಬಿಟ್ಬಿಟ್ಟು ಬಂದು ನಮ್ಮ ಮಾವನ ಹತ್ರ ಬಂದ್ಬಿಟ್ಟು ತಪ್ಪಾಯ್ತು ಅಂತ ಕೇಳಿ ಹಂಗೇನೆ ನಮ್ಮ ಅತ್ತೆ ಹತ್ರ ಬಂದ್ಬಿಟ್ಟು ಹೌದು ನಾನೇನೇ ಎಲ್ಲನೂ ದುಡ್ನೆಲ್ಲನೂ ಕದ್ಕೊಂಡೋಗಿರೋದು ಅಂತ ಹೇಳ್ಬೇಕು. ನೀನು ಇಲ್ಲ ಕದ್ಕೊಂಡೋಗಿಲ್ಲ ಅಂತ ಮಾತ್ರ ಹೇಳ್ಬೇಡ. ಪದ್ದು ಅಕ್ಕನ ಮಗಳು ಆಗ್ಲೇನೆ ಎಲ್ರಿಗೂ ಟಾಮ್ ಹೊಡೆದಿದ್ದು ಆಯ್ತು, ನೀನ್ ಕದ್ದಿದ್ಯಾ ಅಂತ ನಿಮ್ಮ ಅಮ್ಮಂಗೆ ಗೊತ್ತಾಗಿದ್ದು ಆಯ್ತು. ಜಾಸ್ತಿ ಮೆರೆಯಕ್ಕೆ ಹೋಗ್ಬೇಡ. ಜಾಸ್ತಿ ದಿನ ಮೆರೆದೋರೆಲ್ಲನೂ ಬದುಕಕ್ಕಲ್ಲ. ಯಾವತ್ತನ ಅಂದ್ರೆ ಕೆಳಗಡೆ ಕುದ್ರೆ ಉದ್ರಬೇಕು ನೋಡು. ಮರುವಾದೆಗೆ ದುಡ್ಡು ಒಡವೆ ಎಲ್ಲಿಕ್ಕಿದೆ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಕೇಸ್ ಹಾಕೋರಲ್ಲ ನಮ್ಮ ಮೇಲೆ, ಆ ಕೇಸನ್ನು ವಾಪಸ್ ತಗೋಬೇಕು. ಇಲ್ಲ ಅಂತ ಹೇಳಿದ್ರೆ ನಿನ್ನಂತೂ ಸುಮ್ಮನೆ ಬಿಡಕ್ಕಿಲ್ಲ ನಾವ್ ಯಾರೂನುವೆ. ಏನ್ ಅನ್ಕೊಬಿಟ್ಟಿದ್ಯಾ? ಚಿಕ್ಕ ಹುಡುಗಿ ಸಾಕ್ಷಿ ಹೇಳಕ್ಕವಳೆ. ಚಿಕ್ಕ ಹುಡುಗರು ಮಾತು ಎಲ್ರೂ ನಂಬ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹುಡುಗಿನೇ ಕರ್ಕೊಂಡು ಹೋಗ್ಬಿಟ್ಟು ಪದ್ದು ಅಕ್ಕನ ಮಗಳನ್ನೇನಿಯಾ ನಿನ್ನ ಮೇಲೆ ನೀ ಕೇಸ್ ವಾಪಸ್ ಹಾಕ್ಸ್ಬೇಕಾಯ್ತದೆ. ನಾನೇ ದುಡ್ಡು ಕತ್ಕೊಂಡೋಗ್ಲಿ? ನಾನಂತೂ ಏನು ದುಡ್ಡೇ ಕತ್ಕೊಂಡೋಗಿಲ್ಲಪ್ಪ. ನಾನಂತೂ ಕತ್ಕೊಂಡು ₹1 ಕತ್ಕೊಂಡೋಗಿಲ್ಲ. ಲೇ ಶ್ಯಾನೆ ಓವರ್ ಆಕ್ಟಿಂಗ್ ಮಾಡಬೇಡ್ವೆ. ಶ್ಯಾನೆ ಓವರ್ ಆಕ್ಟಿಂಗ್ ಮಾಡಬೇಡ. ನನಗಂತೂ ಚೆನ್ನಾಗಿ ಗೊತ್ತು ನೀನೇ ಎಲ್ಲ ನವರಂಗಿ ಆಟಗಳಾಡಿ ನೀನೇ ಮಾಡಿದ್ಯಾ ಅಂತ ಹೇಳ್ಬಿಟ್ಟು. ನೋಡು ನಮ್ಮ ಮಾವನೇ ಹೇಳ್ಕಳ್ಸೈತೆ. ನಿನ್ನ ಮುಖ ನೋಡೋಕ್ಕೂ ನಮ್ಮ ಮಾವಂಗೆ ಇಷ್ಟ ಇಲ್ಲ. ಅದಕ್ಕೆ ನಮ್ಮ ಮಾವ ಈಚೆ ಕಡೆ ನಿಂತ್ಕೊಂಡು ಹೇಳ್ಕಳ್ಸೈತೆ. ಮೊದಲು ಏನು ಮಾಡಿದ್ಲು ಎತ್ತ ಅಂತ ಹೇಳ್ಬಿಟ್ಟು ತಿಳ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಅದಕ್ಕೆ ನೀ ಬಂದಿದ್ದೀನಿ ನೋಡು. ಮರುವಾದೆಗೆ ಎಲ್ಲನೂ ನಿಜ ಹೇಳ್ಬಿಡು ಅಷ್ಟೇನೆ. ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಪದ್ದು ಅಕ್ಕನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಪೊಲೀಸರ ಹತ್ರ ನಿಜ ಹೆಂಗೆ ಹೇಳಿಸ್ಬೇಕು, ನಿಜ ಹೆಂಗೆ ಬಾಯಿ ಬಿಡಿಸ್ಬಿಟ್ಟು ಕೇಸ್ ಹೆಂಗೆ ರಿವರ್ಸ್ ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಯೋಚನೆ ಮಾಡಿ ಎಲ್ಲ ನಿಜನೂ ಒಪ್ಕ. ಇನ್ನೊಂದು ಗಂಟೆ ಟೈಮ್ ಕೊಡ್ತೀನಿ. ನನಗೇನು ಬಂದೈತೆ ಅಂತ ಕರ್ಮ? ನನಗೇನು ಬಂದೈತೆ ಅಂತ ಕರ್ಮ? ಕದ್ಕೊಂಡು ಹೋಗೋ ಅಂತ ಕರ್ಮ? ದುಡ್ಡು ಅಷ್ಟೊಂದು ನಮ್ಮನೆ ದುಡ್ಡು ನಾನೇ ಯಾಕೆ ಕದ್ಕೊಂಡು ಹೋಗ್ಲಿ? ನಾನೇನು ಮಾಡಲಿ ದುಡ್ಡು ಕದ್ಕೊಂಡು ಹೋಗ್ಬಿಟ್ಟು?
ಲೇ, ನಾನು ನಿನ್ನ ಕಾಲೇಜಿಗೆ ಓದ್ತಾ ಇರೋದು, ಮೆರಿಬೇಡ ಜಾಸ್ತಿ. ನಿನ್ನ ಕಾಲೇಜಿಗೆ ನಾನು ಓದ್ತಿರೋದು. ಅಲ್ಲೋ ಫರ್ ರಾಹುಲ್ ಎಲ್ಲ ಓದ್ಕೊಂಡು ಹೋಗೋನೆ ಅಂತ ನಂಗೆ ಚೆನ್ನಾಗೂ ಗೊತ್ತು, ಎಲ್ಲ ಗೊತ್ತು. ನೋಡು, ನಾನು ಎಲ್ಲಾನು ದೂರದಿಂದನೇ ಕುತ್ಕೊಂಡು ಗಮನಿಸ್ತಾ ಇರ್ತೀನಿ. ನಿನ್ ಥರ ಕಣ್ಣು ಮುಚ್ಕೊಂಡು ಕುತ್ಕೊಳ್ಳೋಳಲ್ಲ ನಾನು. ನೋಡು, ನಿಮ್ಮ ಅಮ್ಮವರೆಲ್ಲ ಬಂದವ್ರೆ ಅಂತ ಅನ್ನಿಸ್ತೈತೆ. ಈಚೆ ಕಡೆ ಸೌಂಡ್ ಕೇಳಿಸ್ತೈತೆ. ಮೊರ್ಬೋದೆಗೆಲ್ಲ ಒಪ್ಕೊಂಡ್ರೆ ಸರಿ, ಇಲ್ಲ ನಿನ್ನ ಬಂಡವಾಳ ಎಲ್ಲ ಬಟ್ಟ ಬಯಲು ಮಾಡ್ಬಿಡ್ತೀನಿ. ಲವ್ವರು ರಾಹುಲ್ನ ಕರ್ಸೋದು ನನಗೆ ದೊಡ್ಡ ವಿಚಾರಣೆ ಅಲ್ಲ. ಗೋವಾಗೆ ಹೋಗಿ ಎಳ್ಕೊಂಬಂದು ನಿಮ್ಮ ಅಮ್ಮನ ಮುಂದೆ ಏಳಿಸ್ತೀನಿ, ನೋಡ್ತಿರು. ಅಯ್ಯೋ ಶಿವನೇ, ನಮ್ಮ ಅಮ್ಮಂತಾಗ ಯಾರಪ್ಪ ಚಪ್ಪಲಿ ಎಡ್ ತಿಂತಾರೆ? ಹೀಗೇನಪ್ಪ ಮಾಡ್ಲಿ? ಸತ್ತೋಗನ ಅಂತ ಕೆರೆಗಾರದ್ರೆ ಭಯನೇ ಆಗೋಗ್ಬಿಡ್ತು. ಯಾಕೆ ಸಾಯ್ಬೇಕಪ್ಪ ಅಂತ ಹೇಳ್ಬಿಟ್ಟು ಭಯವೇ ಆಗೋಗ್ಬಿಡ್ತು. ಈಗ ನೋಡಿದ್ರೆ ಹಿಂಗೆ, ಈಗ ನಮ್ಮ ಅಮ್ಮ ಬಂದ್ಬಿಟ್ಟು ಕೇಳಿದ್ರೆ ಹೆಂಗೆ? ನಮ್ಮ ಅಮ್ಮನ ಬಾಯೋ ಬೊಂಬಾಯಿ, ಈಗ ನನ್ನ ಚರ್ಮ ಸುಲ್ದು ಬಿಡ್ತದೆ ಒಂದೇ ಕಿತ್ತನೆ ನೀ. ಅಯ್ಯೋ ಶಿವನೇ, ನೀನೇ ಕಾಪಾಡಬೇಕು ಯವ್ವ, ನೀನೇ ಕಾಪಾಡಬೇಕು. ಏನು ಮಾಡಲಿ ಇವಾಗ? ಮಗಳೇ, ಲೇ ಮಗಳೇ. ಅಮ್ಮ, ಲೇ ಮಗಳೇ, ರೊಚ್ಚು, ಇದೇನಾಯ್ತೆ? ಇದೇನಾಯ್ತೆ? ಯಾಕೆ ಯಾಕೆ ಕೆರೆಗೆ ಬಿದ್ದೆ? ಏನೇ ಆಯ್ತು ಕೆರೆಗೆ ಬೀಳ ಅಂತದು? ಅಮ್ಮ, ಅದು ಅಮ್ಮ, ಹೇಳೆ ಹೇಳೆ ಮಗಳೇ, ಏನಾಯ್ತು ಅಂತ? ಯಾಕೆ ಕೆರೆಗೆ ಬಿದ್ದೆ? ನನಗೆ ನಿಜ ಹೇಳ್ಬೇಕು. ನೀನು ಯಾಕೆ ಕೆರೆಗೆ ಬಿದ್ದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಬೇಕು. ಅಮ್ಮ, ನಾನೇನು ಬೇಕಂತ ಬೀಳಲಿಲ್ಲ, ಬೇಕಂತ ಬೀಳಲಿಲ್ಲ. ಅದು 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 ಸುಮ್ಕಿನಿಯ ಕಾಲು ಜಾರಿ ಹಂಗೇನಿಯ ಮುಗುರಿಸ್ಬಿಟ್ಟೆ ಕಣಮ್ಮ, ಮುಗುರಿಸ್ಬಿಟ್ಟೆ. ಸರಜಿ, ಆಸ್ಪತ್ರೆ, ಹುಷಾರಾಗಿ ಮಾತಾಡಿ, ಸುಮ್ಮನೆ ಬಾ. ಇದು ಆಸ್ಪತ್ರೆ, ಒಡವೆ ದುಡ್ಡು ವಿಚಾರ ಮಾತಾಡಿದ್ರೆ ಚೆನ್ನಾಗಿರಕ್ಕಿಲ್ಲ. ನೈಸಾಗಿ ಮನೆ ಕರ್ಕೊಂಡೋಗಿ ನೈಸಾಗಿ ಬಾಯಿ ಬಿಡಿಸಿ 4 ಬಾರಿಸಿದ್ರೆ ಅವಾಗ ಬುದ್ಧಿ ಹೇಳ್ತಾಳೆ. ಇವಾಗ ಆಸ್ಪತ್ರೆನ ಕಿರ್ಚಾಡಿದ್ರೆ ಎಲ್ಲ ಡಾಕ್ಟ್ರು ನಮ್ಮನ್ನ ಈಚೆ ಕಡೆಗೆ ಹಾಕ್ಬಿಡ್ತಾರೆ. ಯಾಕೆ ಬೇಕು? ಮನೆ ಕರ್ಕೊಂಡೋಗಿ ಮಸಾಲೆ ಅರಿತೀನಿ ನೀರು. ನಿಜ ಹೇಳು, ಕಾಲ್ ಜಾರ್ ಬಿದ್ದೆ ತಾನೆ? ಇನ್ನು ಬೇರೆ ಏನೂ ಇಲ್ಲ ತಾನೆ? ಇಲ್ಲ ಕಣಮ್ಮ, ನಿಜವಾಗ್ಲೂ ಇಲ್ಲ ಕಣಮ್ಮ, ಕಾಲ್ ಜಾರಿ ಬಿದ್ದಿದ್ದ ಅಷ್ಟೇ ಕಣಮ್ಮ, ಅಷ್ಟೇ ಕಣಮ್ಮ. ನಾನು ಕಾಲ್ ಜಾರಿ ಬಿದ್ದಿದ್ದ? ಸರಿ ಆಯಿತು. ಡಿಸ್ಚಾರ್ಜು ಇವತ್ತೇ ಡಾಕ್ಟ್ರು ಮಾಡ್ತಾರಂತೆ. ಡಿಸ್ಚಾರ್ಜು ಏನೂ ತೊಂದರೆ ಇರಕ್ಕಿಲ್ಲ ಅಂತ ಹೇಳ್ಬಿಟ್ಟು ಹೇಳೋರೆ. ಹಾಂ, ಮನೆಗೆ ಬತ್ತಿಯಲ್ಲ, ಅವಾಗ ನಿನ್ನ ಹತ್ರ ತುಂಬ 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 ಮಾತಾಡೋದು ಶಾನೇನೆ ನೀ ಆಯ್ತು. ನಿನ್ನ ಹತ್ರ ಮಾತಾಡ್ತೀನಿ. ಅಮ್ಮ, ನಾನು ಏನು ತಪ್ಪು ಮಾಡಿಲ್ಲ ಕಣಮ್ಮ, ನಾನು ಏನು ತಪ್ಪು ಮಾಡಿಲ್ಲ ಕಣಮ್ಮ, ಸುಮ್ಕೆ ಅಷ್ಟೇ ಕಣಮ್ಮ, ಸುಮ್ಕೆ ಅಷ್ಟೇ ನೀನಿಯ. ನಾನು ಏನು ತಪ್ಪು ಮಾಡಿಲ್ಲ ಕಣಮ್ಮ. ಟ್ರಿಪ್ ಹೋಗ್ಬಿಟ್ಟು ಬಂದೆ ಕಣಮ್ಮ, ಅಷ್ಟೇ ಕಣಮ್ಮ. ಟ್ರಿಪ್ ಹೋಗಿದ್ದು, ಟ್ರಿಪ್ಪಿಂದ ಬಂದಿದ್ದು. ಹೋ, ತುಂಬ ಚೆನ್ನಾಗಿತ್ತು ಅಂತ ಅನ್ನಿಸೋದಲ್ವ ಟ್ರಿಪ್ಪು? ಹ್ಞೂ ಕಣಮ್ಮ, ತುಂಬ ಚೆನ್ನಾಗಿತ್ತು ಕಣಮ್ಮ, ಟ್ರಿಪ್ಪು ತುಂಬ ಚೆನ್ನಾಗಿತ್ತು ಕಣಮ್ಮ. ತಗೊಂಡೋಗಿರೋ ಬ್ಯಾಗು ಬಟ್ಟೆ ಎಲ್ಲ ಏನಾದ್ವು? ಕೆರೆಗೆ ಬಿದ್ನಲ್ಲಮ್ಮ, ಆ ಬಟ್ಟೆ ಬ್ಯಾಗು ಎಲ್ಲ ಕೆರೆಗೆ ನೀವು ಮುಳುಗೋಗ್ಬಿಟ್ವು ಕಣಮ್ಮ. ಬಟ್ಟೆ ಈಗೆಲ್ಲ ಅದ್ರಾಗೆ ನಿನಗೆ ಅಂತ ಹೇಳ್ಬಿಟ್ಟು ಏನೋ ತಗೊಬಂದಿದೆ ಕಣಮ್ಮ, ಎಲ್ಲನೂ ಅದ್ರಾಗೆ ನೀವು ಮುಳುಗೋಗ್ಬಿಟ್ವು ಕಣಮ್ಮ. ಹೋ, ಹೌದಾ? ಪಾಪ. ಪರವಾಗಿಲ್ಲ ಬಿಡು, ಡಾಕ್ಟ್ರು ಹೇಳೋರೆ ಇವತ್ತು ಡಿಸ್ಚಾರ್ಜ್ ಮಾಡ್ತೀನಿ ಅಂತ. ಮನೆ ಕರ್ಕೊಂಡು ಹೋಗ್ತೀನಲ್ಲ, ಅವಾಗ ಇನ್ನೊಂದು ಜೊತೆ ಬಟ್ಟೆ ಹಾಕ್ತೀನಿ. ಏನು ತಲೆ ಕೆಡಿಸ್ಕೋಬೇಡ, ಸರಿನಾ? ನೀನು ಇಡೀ ಸ್ಕೂಲ್ಗೆ ಕಾಲೇಜ್ಗೆ ಏನಪ್ಪ ಫಸ್ಟ್ ರ್ಯಾಂಕ್ ಬರೋ ಹುಡುಗಿ ಅಲ್ವಾ ನೀನು? ಪಾಪ, ನಿನಗಂತೂ ಇಷ್ಟು ಟ್ರಿಪ್ ಕರ್ಕೊಂಡೋಗಿ ನಿಂಗೆ ಇಷ್ಟು ಸನ್ಮಾನ ಮಾಡಲಿಲ್ಲ ಅಂದ್ರೆ ಹಾಕಿಲ್ಲ ಅಲ್ವಾ? ನನ್ನ ಮಗಳು ಏನು ಅಂತ ನನಗೆ ಸಂದ ಗೊತ್ತು ಬಿಡೆ, ಸಂದ ಗೊತ್ತು. ಸರಿ ಆಯಿತು. ಇಲ್ಲಿ ಒಬ್ಬೊಬ್ಬರನ್ನೇನಿಯ ಬಿಡ್ತಾ ಇರೋದು ನೋಡೋಕ್ಕೆ ಅಂತ ಹೇಳ್ಬಿಟ್ಟು, ಪೊದ್ದು ಅಕ್ಕನ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದೈತೆ. ಹೊಸಿ ಮೊರ್ವಾದೆಗೆ ನನ್ನ ಹತ್ರ ಏನು ಹೇಳ್ದು ಅದನ್ನೇ ಹೇಳು. ಅಷ್ಟು ಬಿಟ್ಬಿಟ್ಟು ಇನ್ನೂ ಏನಾರ ಓವರ್ ಆ್ಯಕ್ಟಿಂಗ್ ಮಾಡಬೇಡ. ಈಗಲೇ ನೀ ಊರಾಗ ನಿನ್ನಿಂದ ಮಾನ ಮರ್ವದಿಯೆಲ್ಲ ಹರಾಜಾಗ್ತೈತೆ. ಇನ್ನೂ ನಿನ್ನಿಂದ ಮರ್ಯಾದೆ ಕಳ್ಕೊಳಕ್ಕೆ ನಾನು ತಯಾರಿನೇ ಇಲ್ಲ, ಸರಿನಾ? ಈಗಲೇ ಹೇಳ್ತಾ ಇದ್ದೀನಿ. ಇಲ್ಲ ಕಣಮ್ಮ, ನನ್ನ ದೇವರಣೆ ಏನು ಮಾಡಲಿಲ್ಲ ಕಣಮ್ಮ, ಬೇಕಂತ ಬೀಳಲಿಲ್ಲ ಕಣಮ್ಮ. ನಾನೇನು ಸೂಸೈಡ್ ಏನು ಕಮ್ಮ ಮಾಡ್ಕೊಳ್ಳಿ. ನಾನು ಕಾಲ್ ಜಾರ್ ಕೆಳಗಡೆಗೆ ಬಿದ್ದೆ, ಕೆರೆಗೆ ಬಿದ್ದೆ ಅಷ್ಟೇ ಕಣಮ್ಮ. ಕಾಲ್ ಜಾರ್ ಬಿದ್ದೆ, ಹೊಸಿಮ್ ಏನೋ ಆಗಿರ್ಬೇಕು ಅಷ್ಟೇ, ಬಿಟ್ಬಿಟ್ರೆ ಇನ್ನೇನು ಇಲ್ಲ ಕಣಮ್ಮ. ಬ್ಯಾಗು ಅಷ್ಟೇ ಎಲ್ಲ ತೇಳ್ಕೊಂಡೋಯ್ತು ಕಣಮ್ಮ, ನನ್ನ ಕಣ್ಮುಂದೆ ಅಷ್ಟೇ ಕಣಮ್ಮ, ಅಷ್ಟೇ, ಇನ್ನೇನು ಇಲ್ಲ. ಇವಳು ಮಾತಾಗಿ ಗೊತ್ತಾಯ್ತೈತೆ ಇವಳಿಗೆ ಎಷ್ಟು ಸುಳ್ಳು ಹೇಳ್ತಾಳೆ, ಸುಳ್ಳು ಬುರ್ಕಿ ಕಿತ್ತೋದಳು ಅಂತ ಹೇಳ್ಬಿಟ್ಟು. ನಾನು ಏನಾರ ಇವಳು ಪರ ಮಾತಾಡ್ಬಿಟ್ಟು ತಪ್ಪಿಗೆ ಮಾಡ್ಬಿಟ್ನ ಏನು? ಅಷ್ಟೇ ತಪ್ಪೆ ಮಾಡಿದೆ ಅನ್ನಿಸ್ತದೆ. ಒಡವೆ ದುಡ್ಡು ಎಲ್ಲ ಮನೆಗೆ ಇವತ್ತು ಕರ್ಕೊಂಡೋಗಿ ವಿಚಾರಿಸ್ಕೊಂತೀನಿ. ಮೊದಲು ಆಸ್ಪತ್ರೆದೆಲ್ಲ ಬಿಲ್ಗಿಲ್ಲೆಲ್ಲ ಕಟ್ಬಿಟ್ಟು ಆಮೇಕಿಂದ ಮಾಡ್ತೀನಿ. ಬಾಯಿ ಬಿಡಿಸಿ ಬುರ ಪಾಪ ಎಲ್ಲ ಬರಲಿ, ಮೆಟ್ಟಗೇನಿಯ ಹೊಡೆಯೋದು ಇವಳಿಗಂತೂ ನನಗೆ ಕೈಯಾಗಂತೂ ಹೊಡೆಯೋಕ್ಕಿಲ್ಲ ಒಬ್ಬರಿಗೆ. ಸರಜಿ ಬಾರೆ, ನಾನು ಮಾತಾಡಿಸ್ಬೇಕು. ನನ್ನ ಮಗಳು ಇಲ್ಲಿ ಹಠ ಮಾಡ್ತಾವಳೆ, ಬಾಯಿಲಿ ಅಕ್ಕನ್ ನೋಡ್ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾವಳೆ. ಬಾ. ಯಪ್ಪ, ಸದ್ಯ ನಮ್ಮಮ್ಮ ಹೋಯ್ತು.